ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಜಗಳ ಮಾಡ್ಬೋದಾ? ಅದು ತಪ್ಪಲ್ವಾ? ಸತ್ಯವಂತರಿಗೆ ಮಾತ್ರ ಹಕ್ಕಿರುತ್ತೆ ಮಗ. ನ್ಯಾಯವಂತರಿಗೆ ಅನ್ಯಾಯ ಆದಾಗ ದ್ಯಾವ್ರ ಹತ್ರ ಅಲ್ಲದೆ ಇನ್ಯಾರ ಹತ್ರ ಜಗಳ ಮಾಡ್ತಾರವ್ವ? ನಿನ್ನ ಪಾಲಿಗೆ ನಾನೇ ಯಮ ಕಣೆ ಶಾರದೆ. ನಗ್ತಿದೀಯ ತಾಯಿ? ನಗ್ತಿದೀಯಾ? ಇಷ್ಟು ವರ್ಷ ಜೈಲಲ್ಲಿ ಕತ್ಲು ಕೊನೆಯಲ್ಲಿ ಕೊಳೆ ಹಾಗೆ ಮಾಡಿ ನನ್ನ ಸಂಸಾರನ ದೂರ ಮಾಡಿ ಪ್ರತಿ ದಿನ ಪ್ರತಿ ಕ್ಷಣ ಕೊರಗ ಹಾಗೆ ಮಾಡಿದೆ. ಯಾಕೆ? ನಾನು ನನ್ನ ಸಂಸಾರನ ನನ್ನ ಮಕ್ಕಳನ್ನ ಸೇರ್ಬೇಕು ಅಂತ ಆಸೆಯಿಂದ ಬಂದೆ. ಆ ಗೂಡಿಂದನೇ ನೀನು ಆಚೆ ಹಾಕ್ದೆ. ಯಾಕೆ? ಯಾಕೆ? ಇವಾಗ ನಾನು ಎಲ್ಲಿಗಮ್ಮ ಹೋಗ್ಲಿ? ಎಲ್ಲಿಗೆ ಹೋಗ್ಲಿ? ಈ ನೋವೆಲ್ಲ ನನಗೆ ಯಾಕೆ ಕೊಡ್ತಾ ಇದೀಯಾ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾಳೆ ನನ್ನ ಮಗಳು ನಿಶ್ಚಿತಾರ್ಥ. ಚಿಕ್ಕ ವಯಸ್ಸಿಂದ ಮಕ್ಕಳು ಆಡಿಸ್ಲಿಲ್ಲ, ಅವ್ರ ಆಟ ನೋಡ್ಲಿಲ್ಲ, ಬೆಳೆಯೋದನ್ನು ನೋಡ್ಲಿಲ್ಲ, ಮಕ್ಕಳ ಮದುವೆನೂ ನೋಡ್ಲಿಲ್ಲ. ಹೀಗೆ ಉಳಿದಿರೋಳು ಇವಳೊಬ್ಳು. ಇವಳು ಮದುವೆ ಆದ್ರೂ ಕಣ್ಣು ತುಂಬಾ ನೋಡೋಣ ಅಂದ್ರೆ ಯಾಕಮ್ಮ? ಯಾಕೆ ಹೀಗೆ ಮಾಡಿದೆ? ನನ್ನ ಮೇಲೆ ಯಾಕಿಷ್ಟು ದ್ವೇಷ ನಿನಗೆ? ಯಾಕೆ? ಏನು ನಿನ್ನ ನಿರ್ಧಾರ? ಏನು ಮುಂದೆ ನನ್ನ ಜೀವನ ಏನು? ನೀನ್ ಹೇಳ್ದಂಗೆ, ನೀನ್ ನಡೆಸ್ದಂಗೆ ನಾನು ಇಷ್ಟು ವರ್ಷ ನಡ್ಕೊಂಡು ಬಂದೆ. ಅಂದ್ರೆ ನೀನ್ ಹೇಳಲ್ಲ? ನೀನ್ ಇವತ್ತು ಹೇಳ್ದೆ ಹೊರ್ತು ನಾನು ಇಲ್ಲಿಂದ ಹೋಗಲ್ಲ. ಹೇಳು, ನೀನ್ ನಿರ್ಧಾರ ಹೇಳು. ಈಗ ನೀನು ನನಗೆ ಉತ್ತರ ಕೊಡ್ಬೇಕು. ಉತ್ತರ ಕೊಡ್ಬೇಕು. ಉತ್ತರ ಕೊಡು. ಕಾಳವ್ವ ಉಗ್ರ ಸ್ವರೂಪ ಕಾಣಿಸಕ್ಕೆ ಸುಳುವಾಗವಳ ಅಂದ್ರೆ ಆ ಉಗ್ರ ರೂಪದಿಂದ ಇನ್ನೊಂದು ಒಳ್ಳೆ ಕೆಲಸ ಆಗ್ತೈತೆ ಅಂತ ಅರ್ಥ. ಅതെಂಗೆ ಅಂದ್ರೆ ವಿಷ್ಣು ದೇವರಿದಾರಲ್ಲ, ಅವರು ಉಗ್ರ ನರಸಿಂಹ ತಾಳಿದ ಮೇಲೆನೆ ಪ್ರಹ್ಲಾದನ ಭಕ್ತಿ ಜಗತ್ತಿಗೆ ಗೊತ್ತಾಗಿರೋದು. ಹಿರಣ್ಯಕಶಿಪುನ ಅಟ್ಟಹಾಸ ಮುಗಿದೋಯ್ತು. ಇಷ್ಟು ಉದಾಹರಣೆ ಸಾಕಲ್ವಾ? ಉಗ್ರ ರೂಪದ ಹಿಂದೆ ಒಂದು ಕ್ರಾಂತಿನೇ ಇರುತ್ತವ. ನಾನು ಎಲೆಕ್ಟ್ರಿಸಿಟಿ ಬೋರ್ಡ್ಗೂ ಕಾಲ್ ಮಾಡಿದ್ದೆ, ಇವಾಗ ರಿಪ್ಲೈ ಬಂತು. ಯಾವತ್ತೂ ಕರೆಂಟ್ ಹೋಗದೆ ಇರೋದು, ಇವತ್ತದೇನೋ ಯಾವ ಟ್ರಾನ್ಸ್ಫಾರ್ಮರ್ಗೂ ಕರೆಂಟ್ ಸಪ್ಲೈ ಆಗ್ತಿಲ್ವಂತೆ. ಬೀದಿ ದೀಪ ಬಿಟ್ಟು ಇನ್ನು ಯಾವ ಮನೆಗೂ ಕರೆಂಟ್ ಬರ್ತಿಲ್ಲ ಅಂತ ಹೇಳಿದ್ರು. ಇಷ್ಟು ಲೇಟ್ ಆಗ್ತಾ ಬರ್ತಿದೆ, ನಿಮ್ಮಣ್ಣ ಇನ್ನೂ ಮನೆಗೆ ಬಂದಿಲ್ಲ. ಎಲ್ಲದಕ್ಕೂ ಒಂದು ಕಾರಣ ಇದ್ದೇ ಇರ್ತೈತೆ. ಕಷ್ಟ, ಹಿಂಸೆ, ಗಾಬರಿ, ಆತಂಕ ಎಲ್ಲ ಆಯ್ತದೆ ಅಂದ್ರೆ ಅದಕ್ಕೊಂದು ಕಾರಣ ಇರ್ತೈತೆ. ಅದು ಒಳ್ಳೆದಕ್ಕೆ ಆಯ್ತದೆ. ದೇವಿನ ನಂಬಿದ್ರೆ
ಅವಳು ಯಾವುದೇ ಕಾರಣಕ್ಕೂ ನಮ್ ಕೈ ಬಿಡಲ್ಲ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಇದಕ್ಕೇನಾಯ್ತಪ್ಪ? ಅಬ್ಬಾ, ಸ್ಟಾರ್ಟ್ ಆಯ್ತಿಲ್ವಲ್ಲಪ್ಪ ಇದು. ಲೇಟ್ ಆಗ್ಬಿಟ್ಟೈತೆ. ಪಾರ್ವತಿ ಏಟ್ಗಿಂತ ಫೋನ್ ಮಾಡೋಳು. ಅಯ್ಯೋ ಶಿವನೇ, ಫೋನ್ ಬೇರೆ ಸ್ವಿಚ್ ಆಫ್ ಆಗ್ಬಿಟ್ಟೈತೆ. ಏನು ಮಾಡೋದು? ಮಳೆ ಬರಂಗೈತಲ್ಲ ಶಿವ, ಪಾರು ಕೈದು ಉಸ್ಕೊಳ್ಳೋದು ಗ್ಯಾರಂಟಿ. ಎಷ್ಟು ಸತಿ ಹೇಳಿದ್ದೀನಿ ಮಾವಂಗೆ ಹೊರಗೆ ಹೋಗುವಾಗ ಚಾರ್ಜ್ ಇಟ್ಕೊಂಡು ಹೋಗೋ ಅಂತ. ನನ್ನ ಮಾತೇ ಕೇಳಲ್ಲ ಅಂತಾನೆ. ಪವರ್ ಬ್ಯಾಂಕ್ನು ಬ್ಯಾಗಲ್ಲಿ ಇಟ್ಟು ಕಳಿಸಿದ್ದೀನಿ. ಅದನ್ನು ಎಲ್ಲೋ ಬಿಟ್ಟು ಬರೋದು ಇಲ್ಲ ಕಳ್ಕೊಂಬರೋದು. ಒಳ್ಳೆ ಟೆನ್ಷನ್ ಕೊಡ್ತೀಯಲ್ಲ ಮಾವ. ಸ್ವಿಚ್ ಆಫ್. ಕರೆಂಟ್ ಬೇರೆ ಹೋಗಿದೆ. ಮಳೆನೂ ಜೋರಾಗಿ ಬರ್ತಿದೆ. ಒಂದ್ಕಿಂತ ನೋಡ್ತೀನಿ ಕಲ. ನೀ ಸ್ಟಾರ್ಟ್ ಆಗಿಲ್ಲ, ನೀನು ನಾಳೆ ತಕ್ಕತೀನಿ ನಾನು. ಹಾಕ್ಬಿಡೋಣ. ನಾಳೆ ತಗತೀನಿ ಕಲ ನಿನ್ನ. ಆದಿಶಕ್ತಿ ಸೈನ್ಯ ಅಂದ್ರೆ ಅವರು ಒಳ್ಳೆಯವರೇ ತಾನೆ, ಮತ್ತ್ಯಾಕೆ ನೋಡಕ್ಕೆ ವಿಚಿತ್ರವಾಗಿರ್ತಾರೆ? ಅವ್ರ ಕೈಯಲ್ಲಿ ಯಾಕೆ ಭಯ ಪಡಿಸೋ ತರ ಆಯುಧ ಇರುತ್ತೆ? ಕೆಟ್ಟದನ್ನ ನಾಶ ಮಾಡಕ್ ಕಣವ. ಈಗ ನಾವು ಕೈ ಮುಗಿಯೋ ಚಾಮುಂಡೇಶ್ವರಿ ಕೈಯಲ್ಲೂ ಆಯುಧ ಇರಕ್ಕಿಲ್ವಾ? ತ್ರಿಶೂಲ. ಅದು ನಮ್ಗೆ ಶ್ರೀರಕ್ಷೆ ತರ ಕಾಣಿಸ್ತೈತೆ, ಆದ್ರೆ ದುಷ್ಟ ಶಕ್ತಿಗೆ ಮಾರಕಾಸ್ತ್ರ ತರ ಕಾಣಿಸ್ತೈತೆ. ಆ ಮಾರಕಾಸ್ತ್ರ ನೋಡಿದ್ರೆ ದುಷ್ಟರಿಗೆ ಭಯ ಹುಟ್ಟೈತೆ. ಮಾಕಾಳವ್ವ ಉಗ್ರ ಸ್ವರೂಪ ಕಾಣಿಸಕ್ಕೆ ಸುಳುವಾಗವಳ ಅಂದ್ರೆ ಆ ಉಗ್ರ ರೂಪದಿಂದ ಇನ್ನೊಂದು ಒಳ್ಳೆ ಕೆಲಸ ಆಗ್ತೈತೆ ಅಂತ ಅರ್ಥ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ